ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ತಮಗೆಲ್ಲರಿಗೂ ಮತ್ತೊಮ್ಮೆ ಬಲಿಪಾಡ್ಯಮಿಯ ಹಾರ್ದಿಕ ಶುಭಾಶಯಗಳು. 5 ದಿನಗಳ ಸುದೀರ್ಘವಾದಂಥ ಸಂಭ್ರಮ ಹಬ್ಬ ನೋಡಿ. ನವರಾತ್ರಿಯ ನಂತರ ಬರುವಂಥ ಸುದೀರ್ಘವಾದ ಹಬ್ಬ ಯಾವುದಾದ್ರೂ ಇದ್ದರೆ ಅದು ಕೇವಲ ದೀಪಾವಳಿ ಹಬ್ಬ ಮಾತ್ರ. ಈ ದೀಪಾವಳಿ ಹಬ್ಬಕ್ಕೆ ಹಾಗೆ ನೋಡಿದರೆ 5 ದಿವಸ ರಜೆ ಕೊಡಬೇಕು. 5 ದಿವಸ ರಜೆ ಕೊಟ್ಟಾಗ ನಮ್ಮ ಮಕ್ಕಳು ನಮ್ಗೆ ಕೇಳ್ತಾರೆ 5 ದಿವಸ ರಜೆ ಯಾಕೆ ಅಂತ ಕೇಳ್ತಾರೆ. ಅವಾಗ ಅದರ ಮಹತ್ವವನ್ನು ಸಾರ್ತೀವಿ. ಅಕ್ಕನ ತದಿಗೆ ಅಂದ್ರೇನು, ಭಾವ ಬಿದಿಗೆ ಅಂದ್ರೇನು, ಬಲಿಪಾಡ್ಯಮಿ ಅಂದ್ರೇನು, ಅಮಾವಾಸ್ಯೆ ಅಂದ್ರೇನು, ಪ್ರತಿಯೊಂದನ್ನು ನಾವು ಮಕ್ಕಳಿಗೆ ಹೇಳಿಕೊಡುವಂಥ ಅವಕಾಶ ಲಭ್ಯ ಆಗುತ್ತೆ. ಸಾಮಾಜಿಕವಾಗಿ ನಮ್ಮ ಕುಟುಂಬದ ಜೊತೆ ಸೇರಲಿಕ್ಕೆ ಒಂದು ದೊಡ್ಡದಾದಂಥ ಅವಕಾಶ ಲಭ್ಯ ಆಗುತ್ತೆ. ಆದರೆ ಈ ದೇಶದ ಪರಿಸ್ಥಿತಿ ಹೇಗೆ ಅಂದರೆ, ಧರ್ಮನಿರಪೇಕ್ಷತೆ ಎನ್ನುವುದು ಕೇವಲ ಆಡಳಿತ ನಿರ್ವಹಣೆಗೆ ಮಾತ್ರವಲ್ಲ, ಈ ದೇಶದ ಒಟ್ಟು ವ್ಯವಸ್ಥೆಯೇ ಧರ್ಮನಿರಪೇಕ್ಷತೆ ಎನ್ನುವಂಥ ನಿಟ್ಟಿನಲ್ಲಿ, ಆ ಸೋಗಿನಲ್ಲಿ ಹಿಂದೂ ಧರ್ಮದ ಮೇಲೆ ತನ್ನ ದಬಾವಣೆಯನ್ನು ಹೇರುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇರುತ್ತೆ. ರಜೆ ಯಾವಾಗ ಅನ್ನೋದೇ ಭಾಳ ದೊಡ್ಡ ಮಟ್ಟದ ಗೊಂದಲ. ಅಮಾವಾಸ್ಯೆಗೆ ಕೊಟ್ಟಿದ್ದಾರೆ, ಬಲಿಪಾಡ್ಯಮಿಗೆ ಕೊಟ್ಟಿದ್ದಾರೆ, ಯಾವತ್ತು ರಜೆ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿಲ್ಲ, ಈ ರೀತಿಯಾದಂಥ ದ್ವಂದ್ವಗಳು, ಅದರ ಕುರಿತಾದಂಥ ಗೊಂದಲಗಳು ಬಹುಶಃ ಬೇರೆ ಯಾವ ಸಂದರ್ಭದಲ್ಲಿಯೂ ಈ ರೀತಿಯ ಸಮಸ್ಯೆ ಕಾಡೋದಿಲ್ಲ. ನಮ್ಮ ಹಿಂದೂಗಳ ಹಬ್ಬಕ್ಕೆ ಇಂಥದ್ದೊಂದು ಸಮಸ್ಯೆ ಯಾವಾಗಲೂ ಇದ್ದೇ ಇರ್ತದೆ. ಇರಲಿ, ವಿಷಯಕ್ಕೆ ಬರ್ತೀನಿ. ನಾನು ತಮಗೀಗಾಗಲೇ ಹೇಳಿದ ಹಾಗೆ ಶಿವಮೊಗ್ಗ ಜಿಲ್ಲೆಯ ಸಾಗರದ ಹೊಸಬಾಳೆಯಲ್ಲಿದ್ದೀನಿ. ನೆಟ್ವರ್ಕ್ನ ಸಮಸ್ಯೆ ಇದೆ, ಪವರ್ ಇರೋದೇ ಇಲ್ಲ. ಪವರ್ ಬಂದರೂ ಒಂದು ಸಲ ಬರುತ್ತೆ, ಮತ್ತೆ ಹೋಗೋದು, 2ನೇ ದಿವಸ ಮಾರನೇ ದಿವಸ ಮತ್ತೆ ಬರುತ್ತೆ, ಹೋದ್ರೆ 6 ಗಂಟೆ ಇರೋದಿಲ್ಲ. ಅದ್ರ ಮಧ್ಯೆಯೂ ಸಂಚಿಕೆಗಳನ್ನು ಮಾಡುವ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿರೀಕ್ಷಿತ ಮಟ್ಟಕ್ಕೆ ಸಂಚಿಕೆಗಳು ಇಲ್ಲದೆ ಹೋದರೆ, ಅದು ನಿಮಗೆ ಸಂಗ್ರಹ ಯೋಗ್ಯ ಅನ್ನಿಸ್ತೆ ಹೋದರೆ ನಾನು ತಮ್ಮಲ್ಲಿ ಕ್ಷಮೆ ಯಾಚಿಸ್ತೇನೆ. ಯಾಕೆಂದರೆ ಯಾವತ್ತೂ ಗುಣಮಟ್ಟಕ್ಕೆ, ಶ್ರೇಷ್ಠತೆಗೆ ಆದ್ಯತೆಯನ್ನು ಕೊಟ್ಟು ಈ ನಮ್ಮ ವಾಹಿನಿಯನ್ನು ಪ್ರಾರಂಭ ಮಾಡಿದ್ದು ನಾವು. ನಿಮ್ಮ ಪ್ರತಿ ಕ್ಷಣ ಕೂಡ ಅಮೂಲ್ಯವಾದದ್ದು ಅನ್ನುವಂಥ ಸತ್ಯ ನನಗೆ ಗೊತ್ತಿದೆ. ನನ್ನ ಬಳಿ ವಿಷಯ ಇರುತ್ತೆ, ವಿಷಯವನ್ನು ರೆಕಾರ್ಡ್ ಮಾಡ್ತೀವಿ, ಅದನ್ನು ನಮ್ಮ ಸಂಕಲನ ಕೇಂದ್ರಕ್ಕೆ ಕಳಿಸ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ದಿನಗಟ್ಟಲೆ. ಅದರ ಮಧ್ಯೆಯೂ ನಿರಂತರವಾಗಿ ಸಂಚಿಕೆಗಳು ಬರ್ತಾ ಇದ್ದಾವೆ. ಹಬ್ಬದ ಹೆಸರಿನಲ್ಲಿ ನಾವು ರಜೆ ಮಾಡಿಲ್ಲ. ನಾನು ಹೆಚ್ಚಿನ ಹೊತ್ತು ನನ್ನ ಕುಟುಂಬದ ಜೊತೆ ಇರೋಕ್ಕಿಂತ ಹೆಚ್ಚಾಗಿ ತೋಟದಲ್ಲಿ ನನ್ನ ಸೆಟಪ್ ಮಾಡಿಕೊಂಡಿರುವಂಥ ಕ್ಯಾಮ್ರಾದ ಮುಂದೆ ಹೆಚ್ಚು ಹೊತ್ತು ಇರ್ತಾ ಇದ್ದೀನಿ. ಮನೆಯಲ್ಲಿ ಅದಕ್ಕೋಸ್ಕರ ಬಯಸ್ಕೋಬೇಕಾಗತ್ತೆ. ಇರಲಿ, ನಮ್ಮ ಸಂಕಷ್ಟಗಳನ್ನು ಹೇಳೋದು ಬೇಡ, ಸಂಭ್ರಮ ಪಡೋಣ, ಹಬ್ಬವನ್ನು ಆಚರಿಸೋಣ. ನನಗೆ ಹಬ್ಬವನ್ನು ಆಚರಿಸೋದು ಅಂದರೆ ನಿಮ್ಮ ಜೊತೆ ನಿರಂತರವಾದಂಥ ಸಂವಾದದಲ್ಲಿ ಇರೋದು ಅಂತ ನಾನು ಭಾವಿಸಿದಂಥ ವ್ಯಕ್ತಿ. ಒಂದು ಲಾರ್ಜರ್ ಕ್ಯಾನ್ವಾಸ್ನಲ್ಲಿ ಒಂದು ವಿಷಯವನ್ನು ಇವತ್ತು ಮಾತಾಡ್ತಾ ಇದ್ದೇನೆ. ಅಂದರೆ ವಿಸ್ತೃತವಾದ ಭೂಮಿಕೆಯನ್ನು ಇಟ್ಕೊಂಡು ಇವತ್ತು ನಾನು ರಾಜಕಾರಣವನ್ನು ಮಾತಾಡ್ತಾ ಇದ್ದೀನಿ. ಈ ದೇಶದಲ್ಲಿ ವಂಶಪಾರಂಪರ್ಯ ರಾಜಕಾರಣದ ಕೊನೆಯ ಹಂತ ಏನಾದರೂ ಬಂದಿದೆಯಾ? ಏನಿದು ಡೈನಾಸ್ಟಿಕ್ ಡೆಮೋಕ್ರಸಿ ಅಂತ ಏನು ನಾವು ಇವತ್ತು ಹೊಸ ಶಬ್ದವನ್ನು ಕಾಯಿನ್ ಮಾಡಲಾಗಿದೆ. ಏನಂದರೆ, ಕುಟುಂಬದವರು ರಾಜಕಾರಣವನ್ನು ಅಂಗಡಿಯ ರೀತಿಯಲ್ಲಿ ನಡೆಸೋದು, ಅದಕ್ಕೆ ಪ್ರಜಾಪ್ರಭುತ್ವದ ಸೋಗನ್ನು ಹಾಕೋದು. ನಾವು ಕೂಡ ಜನರಿಂದ ಆಯ್ಕೆ ಆಗ್ತಾ ಇದ್ದೀವಿ, ನಮ್ಮನ್ನು ಕೂಡ ಜನ ಪರಾಭವಗೊಳಿಸ್ಬೋದು, ನಾವು ಕೂಡ ಜನರಿಂದ ಆಯ್ಕೆಯಾದಂಥ ಜನಪ್ರತಿನಿಧಿಗಳು, ನಮಗೆ ಹಿನ್ನೆಲೆ ನಮ್ಮ ಅಪ್ಪ ಅಜ್ಜ ಅಜ್ಜಿ ಎಲ್ಲರೂ ಇರಬಹುದು, ಆದರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಾತ್ಮಕವಾಗಿ ನಾವು ಚುನಾವಣೆಯನ್ನು ಗೆದ್ದು ಬಂದಿದ್ದೀವಿ ಅಂತ ಏನು ಛದ್ಮವೇಷಧಾರಿಗಳಿದಾರಲ್ಲ, ಅವರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ನಿಮಗೆ ಬೋರ್ ಆಗಲಾರದ ಹಾಗೆ ಸತ್ಯದ ವಿಷಯಗಳನ್ನು ಇಟ್ಕೊಂಡು ತಾತ್ವಿಕವಾಗಿ, ವಸ್ತುನಿಷ್ಠವಾಗಿ ಮಾತನಾಡುವ ಪ್ರಯತ್ನ ಮಾಡ್ತೀನಿ. ಈ ದೇಶದಲ್ಲಿ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಅನ್ವರ್ಥವಾಗಿ ನಿಲ್ಲುವ ಹೆಸರು ಮೊದಲೇದಾಗಿ ಗಾಂಧಿ ಕುಟುಂಬ. ಅದಾದಮೇಲೆ ಅಖಿಲೇಶ್ ಯಾದವ್ಗೆ ಬರೋಣ, ಅದಾದ ಕೂಡಲೇ ಇವು 9th ಕ್ಲಾಸ್ ಫೇಲಿಗೆ ಬರೋಣ, ಅವೆಲ್ಲ ಆಮೇಲೆ ಬರೋಣ. ಮೊದಲು ಅಲ್ಲಿಂದನೇ ಶುರು ಮಾಡೋಣ. ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಅದಕ್ಕೆ 1919ರಿಂದ ಇಸ್ವಿ ನೆನ್ಪಿಟ್ಕೊಳ್ರಿ, 1919ರಿಂದ 1927ರವರೆಗೂ ಅಧ್ಯಕ್ಷರಾಗಿದ್ದವ್ರು ಯಾರು? ಮೋತಿಲಾಲ್ ನೆಹರು ಅವರು. ಅದಾದಮೇಲೆ 2028ರಲ್ಲಿ ಚುನಾವಣೆ ನಡೀಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅವರು ಆಯ್ಕೆ ಮಾಡೋದು ಕಾಂಗ್ರೆಸ್ಸಿನ ದೊಡ್ಡ ದೊಡ್ಡ ದೃಷ್ಟಾರರಿದ್ದಂಥ ಸಂದರ್ಭದಲ್ಲಿ, ತಮ್ಮನ್ನೇ ತಾವು ದೇಶಕ್ಕೆ ಮುಡುಪಾಗಿಟ್ಕೊಂಡಂಥ ಹೋರಾಟಗಾರರಿದ್ದಂಥ ಸಂದರ್ಭದಲ್ಲಿಯೂ ಕೂಡ ಕಾಂಗ್ರೆಸ್ಸನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು 1929ರಲ್ಲಿ ತಮ್ಮ ಮಗನಾದಂಥ ಜವಾಹರ್ಲಾಲ್ ನೆಹರೂಗೆ ಕೊಡ್ತಾರೆ ಮೋತಿಲಾಲ್ ನೆಹರು ಅವರು. ಇದಕ್ಕೆ ಅಂಕಿತ ಹಾಕಿದ್ದು ಯಾರು ಗೊತ್ತಾ? ಇದಕ್ಕೆ ಒಪ್ಪಿಗೆ ಕೊಟ್ಟದ್ದು ಯಾರು ಗೊತ್ತಾ? ಇದನ್ನು ಸಮರ್ಥಿಸಿಕೊಂಡದ್ದು ಯಾರು ಗೊತ್ತಾ? ಇದನ್ನು ಅನುಮೋದಿಸಿದ್ದು ಯಾರು ಗೊತ್ತಾ?
ನೀವು ಕರಿತಾ ಇರುವಂಥ ಮಹಾತ್ಮ ಅಂತ ಹೇಳ್ತಿರಲ್ಲ, ಆ ಮೋಹನ್ ದಾಸ್ ಗಾಂಧಿಯವರು ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ. ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಸ್ವಾತಂತ್ರ್ಯ ಪೂರ್ವದ ಪ್ರತಿಷ್ಠಿತ ಪಕ್ಷವಾದಂಥ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಅದಾದಮೇಲೆ ಸುದೀರ್ಘ ಕಾಲ ಅವರು ಅಧ್ಯಕ್ಷರಾಗಿರ್ತಾರೆ. ಅದಾದಮೇಲೆ ಇಂದಿರಾ ಗಾಂಧಿ ಬರ್ತಾರೆ. ಮುಂದೆ ನಡೆದಂಥ ವಿದ್ಯಮಾನಗಳು ಗೊತ್ತಿದ್ದಾವೆ. ನಾನು ಈ ಕಾಲಘಟ್ಟಕ್ಕೆ ಬರ್ತೀನಿ. ಭಾಳ ಹಿಂದೆ ಪುರಾತನ ವಿಷಯಗಳನ್ನು, ಶಿಲಾಯುಗದ ವಿಷಯಗಳನ್ನು ಮಾತಾಡಿ ಮತ್ತೆ ನಿಮಗೆ ನೋಯಿಸೋ ಕೆಲಸ ಮಾಡೋದಿಲ್ಲ. 1998 ಏಪ್ರಿಲಿಗೆ ಬರ್ತೀನಿ. 1998 ಏಪ್ರಿಲ್ಗೆ ಈ ದೇಶದ ಸಮಾಜಕ್ಕೆ ಯಾವುದೇ ರೀತಿಯ ಸಂಬಂಧ ಇರಲಾರ್ದಂಥ, ಈ ದೇಶದ ಸಂಸ್ಕೃತಿಯನ್ನು ಮೈಗೂಡಿಸಿಕೊಳ್ಳಲಾರದಂಥ, ಈ ದೇಶಕ್ಕೆ ತನ್ನ ಯಾವುದೇ ಕೊಡುಗೆಯನ್ನು ಕೊಡಲಾರದಂಥ, ಈ ದೇಶದ ರಾಜಕಾರಣದಲ್ಲಿ ತನ್ನ ಕಿಂಚಿತ್ತೂ ಸೇವೆಯನ್ನು ಸಲ್ಲಿಸಲಾರದಂಥ, ಕೇವಲ ಮತ್ತು ಕೇವಲ ರಾಜೀವ್ ಗಾಂಧಿ ಹೆಂಡತಿಯಾಗಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಸೋನಿಯಾ ಗಾಂಧಿಯವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗ್ತಾರೆ. ಅದು ಯಾವ ಕಾಲಘಟ್ಟದಲ್ಲಿ? ಸೀತಾರಾಮ್ ಕೇಸರಿ ಅವರನ್ನು ಹೊಡೆದು ಬಡೆದು ಅವರನ್ನು ಸಂಡಾಸಿನೊಳಗೆ ಒಳಗಡೆ ತಳ್ಳಿ ಬಾಗಿಲನ್ನು ಹಾಕಿಕೊಂಡು ಸಭೆಯನ್ನು ನಡೆಸಿ ಸೋನಿಯಾ ಗಾಂಧಿಯವರನ್ನ ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆಯನ್ನಾಗಿ ಮಾಡ್ತಾರೆ. ಆಕೆಗಿದ್ದಂಥ ಮಾನದಂಡವೇನು? ಆಕೆಯ ಕೊಡುಗೆ ಏನು? ಆಕೆಗೂ ಕಾಂಗ್ರೆಸ್ಗೂ ಏನು ಸಂಬಂಧ? ಆಕೆಗೂ ಭಾರತ ದೇಶಕ್ಕೂ ಏನು ಸಂಬಂಧ? ಆಕೆಗೂ ಇಲ್ಲಿಯ ಸಮಾಜಕ್ಕೂ ಏನು ಸಂಬಂಧ? ಸ್ವತಃ ಈ ದೇಶದ ಪೌರತ್ವವನ್ನು ಪಡೆಯಲಿಕ್ಕೆ ಹಿಂದೆ ಮುಂದೆ ಮಾಡಿದಂಥ, ದಶಕಗಳ ಕಾಲ ತಳ್ಳಿ ಹಾಕಿದಂಥ ಹೆಣ್ಮಗಳು ಇದ್ದಕ್ಕಿದ್ದ ಹಾಗೆ ಈ ದೇಶದ ಪರಂಪರಾಗತವಾದಂಥ ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿಬಿಡ್ತಾರೆ. ಎಲ್ಲಿವರೆಗೂ ಅದಕ್ಕೆ ಹೇಳ್ಬೇಕು ನೀವು, ಭಾಳ ಮಜಾ ಇರೋದು ಅದು. 19 ವರ್ಷಗಳ ಕಾಲ ಸುದೀರ್ಘ ಅವಧಿಗೆ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ. ಎಲ್ಲಿವರೆಗೂ? 2017ರವರೆಗೂ. ಇಸ್ವಿಯನ್ನು ನೆನಪಿಟ್ಕೋತಾ ಬರ್ರಿ. ಯಾವುದೋ ಹಳೆಯ ವಿಷಯ ಹೇಳ್ತಾ ಇದ್ದೀನಿ, ಮುತ್ಯಾಂತರ ಬರೀ ಕತೆ ಹೇಳ್ತಾನೆ ಹಳೆಯದು ಅಂತ ದಯವಿಟ್ಟು ಅನ್ಕೋಬೇಡಿ. ಮುಂದೆ ವಾಸ್ತವದ ವಿಚಾರಕ್ಕೆ ಬರ್ತೀನಿ. ಹೇಗೆ ಇವರೆಲ್ಲ ಪಳಿಯುಳಿಕೆಗಳಾಗಿ ಈ ದೇಶದ ರಾಜಕಾರಣದಿಂದ ನಶಿಸಿ ಹೋಗುವಂಥ ಕಾಲಘಟ್ಟ ಬಂದಿದೆ ಅಂತ ಹೇಳ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಇದು. 2017ಕ್ಕೆ ಯಾರಿಗೆ ಬಿಟ್ಟು ಕೊಡ್ತಾರೆ ಇವರು? ತಮ್ಮ ಮಗನಾದಂಥ ರಾಹುಲ್ ಗಾಂಧಿಗೆ ಬಿಟ್ಟು ಕೊಡ್ತಾರೆ. ಮಜಾ ಇರೋದಲ್ಲಿ. ಯಾಕೆ ಬಿಟ್ಟು ಕೊಡ್ತಾರೆ? ಯಾಕೆ ಬಿಟ್ಟು ಕೊಡ್ತಾರೆ ಅಂದರೆ 2017ರಲ್ಲಿ ಗುಜರಾತ್ ಚುನಾವಣೆ. ಆ ಸಂದರ್ಭದಲ್ಲಿ ದಶಕಗಳ ಕಾಲ BJPಯ ವಿಜೃಂಭಿಸ್ತಾ ಇದ್ದಂಥ ಗುಜರಾತ್ನಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ ಅನ್ನುವಂಥ ಒಂದು ವಿಶ್ವಾಸ, ಭ್ರಮೆ ಶುರುವಾಗ್ಬಿಡುತ್ತೆ. ಅದರ ಶ್ರೇಯಸ್ಸನ್ನು ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ ಕೊಡುವಂಥ ಸಂದರ್ಭ ಬರುತ್ತೆ. ಹಾಗಾದರೆ ಇದಕ್ಕಿಂತ ಒಳ್ಳೆಯ ಸಮಯ, ಪಟ್ಟಾಧಿಕಾರ ಕೊಡಲಿಕ್ಕೆ ಇದಕ್ಕಿಂತ ಒಳ್ಳೆಯ ಸಮಯ ಇಲ್ಲ ಅಂಥೇಳಿ ರಾಹುಲ್ ಗಾಂಧಿಯನ್ನು ಕುರ್ಚಿಯಲ್ಲಿ ಕೂಡಿಸಲಾಗತ್ತೆ. ಕೂಡಿಸಿ ಗುಜರಾತಲ್ಲಿ ಗೆದ್ವಿ, ಅದರ ಶ್ರೇಯಸ್ಸನ್ನು ರಾಹುಲ್ ಗಾಂಧಿಗೆ ಕೊಡೋಣ ಅನ್ಕೋತಾರೆ. ಅವರ ದುರದೃಷ್ಟಕ್ಕೆ ಗುಜರಾತ್ನಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಬರುತ್ತೆ. ಆವಾಗ ಆಸೆ ಶುರುವಾಗುತ್ತೆ. 2019ರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಈ ಬಾರಿ ಸೋಲ್ತಾರೆ. ಅಪ್ಪಿತಪ್ಪಿ 2014ರಲ್ಲಿ ಜನರಿಗೆ ಏನೋ ಮೋಡಿ ಮಾಡಿ ಗೆದ್ದುಬಿಟ್ಟಿದ್ರು. ಆಕಸ್ಮಿಕ, ಇಟ್ ವಾಸ್ ಅನ್ ಆಕ್ಸಿಡೆಂಟಲ್ ಅಂತ ಒಂದು ಭಾಳ ದೊಡ್ಡ ಮಟ್ಟದ ನಂಬಿಕೆಯೊಂದಿಗೆ ಮತ್ತೆ ಹೋರಾಟ ಶುರುವಾಗುತ್ತೆ. 2019ರಲ್ಲಿ 2014ಕ್ಕಿಂತ ಜಾಸ್ತಿ ಸ್ಥಾನಗಳನ್ನು ಪಡೆದು 303 ಸೀಟುಗಳ ಮೂಲಕ ಮತ್ತೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿಬಿಡ್ತಾರೆ. ಭಾಳ ದೊಡ್ಡ ಮಟ್ಟದ ಅವಮಾನ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಕುಟುಂಬಕ್ಕೆ ಕಾಡಲಿಕ್ಕೆ ಶುರುವಾಗುತ್ತೆ. ಯಾವಾಗ ಹಾಗಾಗತ್ತೋ ರಾಹುಲ್ ಗಾಂಧಿ ಕಸಿಬಿಸಿಗೊಂಡು ಬಿಡ್ತಾರೆ, ಕಲವಿಲಗೊಂಡು ಬಿಡ್ತಾರೆ, ಆತಂಕ ಪಡ್ತಾರೆ. ಇದ್ದಕ್ಕಿದ್ದ ಹಾಗೆ ಹಿತ್ತಲ ಬಾಗಿಲಿಂದ ಓಡಿ ಹೋಗ್ಬಿಡ್ತಾರೆ. ನಾನು ಯಾವ ಕಾರಣಕ್ಕೂ ಅಧ್ಯಕ್ಷನಾಗಿ ಉಳಿಯೋದಿಲ್ಲ ಅಂತ ಹೇಳ್ತಾರೆ. ಆತನನ್ನು ಇನ್ನಿಲ್ಲದ ಹಾಗೆ ಓಲೈಸುವ ಕೆಲಸ ನಡೆಯುತ್ತೆ. ಆಗಿದ್ದಾಗ ಹೋತಪ್ಪ, ಏನೋ ಗೆದ್ದುಬಿಟ್ಟಾರೆ, ನೀನು ಯಾಕೆ ಹೆದರ್ತೀಯ? ಇನ್ನೂ ಬೇಕಾದಷ್ಟು ಚುನಾವಣೆ ಇದ್ದಾವೆ. 28 ರಾಜ್ಯ, 8 ಕೇಂದ್ರಾಡಳಿತ ಪ್ರದೇಶ, ಇಷ್ಟೆಲ್ಲ ಇದ್ದಾವೆ. ಬೇರೆ ಕಡೆ ಯಾವುದೋ ಒಂದು ಗೆದ್ದಂಥ ಯಶಸ್ಸನ್ನು ನಿನ್ನ ಹೆಗಲಿಗೆ ಕೊಡ್ತೀವಿ, ನೀನೇ ಪಟ್ಟದ ರಸ, ನಿನ್ನನ್ನು ಬಿಟ್ಟರು ಯಾರೂ ಇಲ್ಲ ಅಂಥೇಳಿ ಅವ್ರ ಕುಟುಂಬದವರು ಓಲೈಸ್ತಾರೆ. ಆ ಮಧ್ಯೆ G22 ಅಂತ ಇನ್ನೊಂದು ಶುರುವಾಗಿರುತ್ತೆ. ಆಂತರಿಕ ಬಂಡಾಯ ಶುರುವಾಗಿರುತ್ತೆ. ಪ್ರಜಾಪ್ರಭುತ್ವ ಬೇಕು ಅನ್ನುವಂಥ ಕಾಂಗ್ರೆಸ್ಸಿನ ಒಂದಷ್ಟು ಜನ ಗುಂಪುಗೂಡಿರ್ತಾರೆ. ಅವಾಗ ಹೇಳದೆ ಕೇಳದೆ ಓಡಿ ಹೋಗ್ಬಿಡ್ತಾರೆ ರಾಹುಲ್ ಗಾಂಧಿ. ಮತ್ತೆ ಸೋನಿಯಾ ಗಾಂಧಿ ಒಕ್ಕರಿಸ್ತಾರೆ ಹಂಗಾಮಿ ಅಧ್ಯಕ್ಷರಾಗಿ 2022ರವರೆಗೂ.
ಅದಾದ ಮೇಲೆ ಮಲ್ಲಿಕಾರ್ಜುನ ಮುತ್ಯಾನನ್ನು ರಾತ್ರೋರಾತ್ರಿ ಕರ್ಕೊಂಬಂದು ಅಧ್ಯಕ್ಷನನ್ನಾಗಿಸಲಾಗತ್ತೆ. ಒಂದು ಪಕ್ಷದ ಕಥೆ ಇದು. ಹಾಗೆ ನೀವು ಬೇರೆ ಬೇರೆ ಪಕ್ಷಗಳನ್ನು ನೋಡ್ತಾ ಹೋಗಿ. ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿಯನ್ನು ನೋಡಿ, ಬಿಹಾರದ RJDಯನ್ನು ನೋಡಿ, ಲಾಲು ಯಾದವ್ ತನ್ನ ಹೆಂಡತಿ ತನ್ನ ಪುತ್ರನನ್ನು ತಂದು ಕೂರಿಸಿರುವಂಥ ಪರಿಯನ್ನು ನೋಡಿ, ಆಂಧ್ರ ಪ್ರದೇಶದ ಜಗನ್ ರೆಡ್ಡಿಯನ್ನು ನೋಡಿ, ಕರುಣಾನಿಧಿಯ ತಮಿಳುನಾಡಿನ MK ಸ್ಟಾಲಿನನ್ನು ನೋಡಿ, ಈ ದೇಶದ ಎಲ್ಲ ಪ್ರಾದೇಶಿಕ ಪಕ್ಷಗಳು ಜೊತೆಗೆ ಭಾರತೀಯ ಜನತಾ ಪಾರ್ಟಿಯನ್ನು ಹೊರತುಪಡಿಸಿ ಇರುವಂಥ ಕಾಂಗ್ರೆಸ್ ಪಾರ್ಟಿಯನ್ನು ಎಲ್ಲ ನೋಡಿ, ಇದೆಲ್ಲವೂ ಏನನ್ನು ಬಿಂಬಿಸುತ್ತೆ ಅಂದರೆ ವಂಶಪಾರಂಪರ್ಯ ರಾಜಕಾರಣದ ಮೂಲಕ ಪ್ರಜಾಪ್ರಭುತ್ವವನ್ನು ಸಾಕುವ, ಸಲಹುವ, ಪೋಷಿಸುವ, ಶೋಷಿಸುವ ಒಂದು ದೊಡ್ಡದಾದಂಥ ಷಡ್ಯಂತ್ರ. ಈಗ ವಿಷಯಕ್ಕೆ ಬರ್ತೀನಿ ಸ್ವಾಮಿ. ಇದೆಲ್ಲ ಮಾಡಿದಾರಲ್ಲ, ಇವರೆಲ್ಲರೂ ಕೂಡ ಈ ದೇಶದ ಜನರ ನಂಬಿಕೆಗೆ ಪಾತ್ರರಾಗಿದ್ದಾರ. ದೀಪಾವಳಿ ಸಂದರ್ಭದಲ್ಲಿ ವಿಶೇಷವಾದ ವಿಷಯವನ್ನು ತೊಗೊಂಡು ಮಾತಾಡ್ತೀನಿ ಅಂತ ನಿಮ್ಗೆ ಹೇಳಿದ್ದೆ. ವಿಸ್ತೃತವಾದ ಭೂಮಿಕೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದೆ. ಲಾರ್ಜರ್ ಕ್ಯಾನ್ವಾಸ್ ಇಟ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ದೆ. ಈಗ ನನಗೆ ಹೇಳಿ, ಇವರು ಯಾರಾದರೂ ಇವತ್ತು ಜನರಿಂದ ವಾಹ್ವಾ ಅನಿಸ್ಕೊಂಡಿರುವಂಥ ಯಾವುದಾದ್ರೂ ಪಕ್ಷ ಉಳಿದಿದೆಯಾ? ಅವರ ಒಂದಿ ಮಾಗಧರಿದ್ದಾರೆ, ಕರಟಕ ದಮನಕಗಳಿದ್ದಾರೆ, ಪಕ್ಕವಾದ್ಯಗಳಿದ್ದಾರೆ, ಅವರೆಲ್ಲರೂ ಇದ್ದಾರೆ. ಆದರೆ ಜನಮಾನಸದಲ್ಲಿ ಭಿತ್ತಿಯಲ್ಲಿ ಇವರು ತಮ್ಮ ಸೀಲ್ ಹೊಡೆಯೋದರಲ್ಲಿ, ಮುದ್ರೆಯನ್ನು ಒತ್ತುವುದರಲ್ಲಿ ಯಶಸ್ವಿಯಾಗಿದ್ದಾರಾ? ಒಂದು ಲಾ ಆಫ್ ನೇಚರ್ ಇದೆ ಸ್ವಾಮಿ, ಲಾ ಆಫ್ ನೇಚರ್. ಹಬ್ಬದ ಸಂಭ್ರಮದಲ್ಲಿ ಹೇಳ್ತೀನಿ, ಯಾವುದೋ ಒಂದು ಕುಟುಂಬ ಯಾವುದೋ ಒಂದು ದೊಡ್ಡದಾದಂಥ ಒಂದು ಪರಂಪರೆಯನ್ನು ಸಾಕಿಕೊಂಡು ರಾಜಕಾರಣದಲ್ಲಿ ಬಂದ ಸಂದರ್ಭದಲ್ಲಿ 3 ತಲೆಮಾರಿಗೆ ಮಾತ್ರ ಅವರು ರಾಜರಾಗಿ, ಅರಸರಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ ಅರಸೊತ್ತಿಗೆಯನ್ನು ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಮಾಂಡಲಿಕರಾಗಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಮೊದಲನೇದು ಇದೆಯಲ್ಲ, ಮೊದಲನೇ ಸಂತತಿ ಇದೆಯಲ್ಲ, ಆ ಸಂತತಿ ಕಷ್ಟಪಟ್ಟು ಒಂದು ಸಂಘಟನೆಯನ್ನು ಮಾಡ್ತದೆ, ಅಥವಾ ಆ ಸಂಘಟನೆಯ ಉಸ್ತುವಾರಿಯನ್ನು ಇಟ್ಕೊಂಡು ತಮ್ಮ ಪ್ರಭಾವವನ್ನು ಬೆಳೆಸ್ತಾ ಬರ್ತಾರೆ, ಪ್ರಭಾವಿ ಆಗ್ತಾರೆ. ಅವರಿಗೆ ಜನ ಅವ್ರನ್ನ ನಂಬ್ತಾರೆ, ಅವರಿಗೆ ಮತ ಹಾಕ್ತಾರೆ, ಅವ್ರಿಗೆ ಅಧಿಕಾರ ಮಾಡಲಿಕ್ಕೆ ಕೊಡ್ತಾರೆ, ಅವ್ರು ಮಾಡಿರೋ ತಪ್ಪುಗಳನ್ನೆಲ್ಲ ಒಪ್ಕೋತಾರೆ. ಅವರು ಮಲವಿಸರ್ಜನೆ ಮಾಡಿದರೂ ಕೂಡ ಸುಗಂಧಮಯವಾಗಿದೆ ಅಂತ ಹೇಳ್ತಾರೆ. ಏಕೆಂದರೆ ಆ ಮಟ್ಟಿನ ನಂಬಿಕೆ ಜನರಿಗೆ ಇರುತ್ತೆ. ಅವರ ಸಂತತಿ ಮುಗಿದು ಹೋಗುತ್ತೆ. ಅದಾದ ಮೇಲೆ 2ನೇ ಸಂತತಿ ಬರುತ್ತೆ ಸ್ವಾಮಿ. ಅವರು ತಂದೆಯ ಪ್ರಭಾವಳಿ ಏನಿದೆಯಲ್ಲ, ಆ ಔರ ಅಂತ ಏನಂತೀವಿ, ಆ ಔರಾವನ್ನು ಬಳಸಿಕೊಂಡು ತಮ್ಮ ಅಧಿಕಾರ ಗದ್ದುಗೆಯನ್ನು ನಡೆಸ್ಕೊಂಡ್ಬರ್ತಾರೆ. ನಮ್ಮ ತಾತ ಹಾಗೆ, ನಮ್ಮಪ್ಪ ಹೀಗೆ, ನಮ್ಮಪ್ಪ ಹಂಗೆ ಮಾಡಿದ್ದ, ನಮ್ಮಪ್ಪ ಅಜ್ಜ ಹಿಂಗೆ ಮಾಡಿದ್ದ, ನಮ್ಮ ಅಕ್ಕ ಹಾಗೆ, ನಮ್ಮ ಇದನ್ನ ಹೀಗೆ, ಅದೇ ಕತೆ ಹೇಳ್ಕೊಂಡು ಜನನೂ ನಂಬ್ತಾರೆ. ಹೌದಲ್ವಾ, ಅಂಥ ಕುಟುಂಬದಿಂದ ಬಂದಂಥವ್ರು ಇವರಿಗೆ ಭಾಳ ದೊಡ್ಡದಾದಂಥ ಶಕ್ತಿ ಇದೆ, ಇವರ ಕೊಡುಗೆ ಭಾಳ ದೊಡ್ಡದು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಅಂಥೇಳಿ ಅವ್ರನ್ನ ಪೋಷಿಸ್ಕೊಂಡು ಬರ್ತಾರೆ ಜನ. ಇನ್ನು 3ನೇ ಸಂತತಿ ಬರುತ್ತಲ್ಲ, ಆ ಸಂತತಿಗೆ ಸಂಕಟ ಶುರುವಾಗತ್ತೆ. ಆ ಸಂತತಿಗೆ ತನ್ನ ಸ್ವಂತಿಕೆಯನ್ನು ತೋರಿಸ್ಬೇಕಾದ ಅಗತ್ಯ ಇರುತ್ತೆ. ಜನಮಾನಸದಲ್ಲಿ ನೆನಪುಳಿಯುವಂಥ ಕೆಲಸ ಮಾಡಬೇಕಾದ ಅಗತ್ಯತೆ ಬರುತ್ತೆ. ಹೇಗೆ ಇವರು ರಾಜಕಾರಣಕ್ಕೆ ಬಂದರು ಅಂತ ಚರ್ಚೆ ಶುರುವಾಗತ್ತೆ. ಇವರ ಅಗತ್ಯ ಇದೆಯಾ ಇಲ್ವಾ ಅಂತ ಜನ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ಅದರ ಜೊತೆ ಸಾಮಾಜಿಕ ಜಾಲತಾಣ ಸೇರಿದ ತಕ್ಷಣ ಇವ್ರನ್ನ ಇಂಚಿಂಚು ಅಳೆಯುವ ಕೆಲಸ ಶುರುವಾಗತ್ತೆ. ಆ ಕಾಲಘಟ್ಟದಲ್ಲಿ ಇವತ್ತು ನಾವಿದೆ ಸ್ವಾಮಿ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಅಂಥದ್ದೊಂದು ಖುಷಿಯ, ಸಂಭ್ರಮದ, ಸಮಾಧಾನದ ವಿಚಾರವನ್ನು ಹೇಳಬೇಕು ಅಂತ ಇವತ್ತು ಈ ವಿಷಯ ಮಾಡಿದೆ. ಮಾತಾಡಲಿಕ್ಕೆ ನನ್ನ ಹತ್ರ ಬೇಕಾದಷ್ಟು ವಿಷಯ ಇದ್ದಾವೆ. ತಹರೀಕ್ ಲಬ್ಬೇಕ್ ಪಾಕಿಸ್ತಾನ ಬಗ್ಗೆ ಮಾಡ್ಬೋದು, TTP ಬಗ್ಗೆ ಮಾಡಬಹುದು, ಆಮೇಲೆ ಡೊನಾಲ್ಡ್ ಟ್ರಂಪ್ ವಿರುದ್ಧ ಏಕಕಾಲಕ್ಕೆ 70 ಲಕ್ಷ ಜನ ದಂಗೆ ಎದ್ದಿರುವಂಥ ಅಮೇರಿಕದ ಕಳೆದ ಶನಿವಾರ ಭಾನುವಾರ ನಡೆದ ವಿದ್ಯಮಾನ ಹೇಳ್ಬೋದು. ಈ ವಾರ ಏನಾಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ಬೋದು. ಆದರೆ ನನ್ನ ದೇಶದ ಬಗ್ಗೆ ನಾನು ನನ್ನ ಜನರಿಗೆ ಅರಿವನ್ನು ಮೂಡಿಸುವ ಕೆಲಸವನ್ನು ಇವತ್ತು ಮಾಡೋಣ ಅಂತ ಈ ಸಂಚಿಕೆ ಸ್ವಲ್ಪ ಸುದೀರ್ಘವಾದರೂ ಮಾತಾಡ್ತಾ ಇದ್ದೀನಿ. ಆದಷ್ಟು ಕ್ಲುಪ್ತವಾಗೋ ಪ್ರಯತ್ನ ಮಾಡ್ತೀನಿ. ಒಂದು ವೇಳೆ ಇವರಿಗೆಲ್ಲ 3ನೇ ಸಂತತಿಯವರಿಗೆ ಜನರ ಓಲೈಕೆ ಇದ್ದಿದ್ರೆ, ಅಥವಾ ಜನ ಇವರನ್ನು ಒಪ್ಪಿಕೊಂಡಿದ್ದರೆ, ಇವರು ವಯನಾಡಿಗೆ ಹೋಗಿ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ನರು ಜಾಸ್ತಿ ಇರುವಂಥ ಕಾನ್ಸ್ಟಿಟ್ಯೂಯನ್ಸಿಯನ್ನು ಹುಡ್ಕೊಂಡು ಹೋಗಿ ಚುನಾವಣೆಗೆ ನಿಲ್ಲಬೇಕಾಗಿರಲಿಲ್ಲ ಸ್ವಾಮಿ. ಇವರಿಗೆ ರಾಯ್ಬರೇಲಿ ಇತ್ತು, ಅಮೇಥಿ ಇತ್ತು, ದಿಲ್ಲಿ ಇತ್ತು, ಅಲಹಾಬಾದ್ ಇತ್ತು, ಉತ್ತರ ಪ್ರದೇಶದ ಯಾವ ಸ್ಥಾನವಾದರೂ ಇತ್ತು, ದಿಲ್ಲಿಯ ಸುತ್ತಮುತ್ತಲು ಬೇಕಾದಷ್ಟು ಕಾನ್ಸ್ಟಿಟ್ಯೂಯನ್ಸಿಗಳಿದ್ವು.
ಎಲ್ಲ ಇದ್ದರೂ ಕೂಡ ಹುಡುಕಿಕೊಂಡು ಅಲೆದು ಮಾಡಿ ದೇಶಾದ್ಯಂತ ಸಮೀಕ್ಷೆ ನಡೆಸಿ ಎರಡೆರಡು ಕಡೆ ಚುನಾವಣೆಗೆ ನಿಂತು ವಯನಾಡಿನ ಏಕಮೇವ ಮಾನದಂಡ ಏನಪ್ಪ ಅಂತಂದ್ರೆ ಅಲ್ಪಸಂಖ್ಯಾತರಿದ್ದಾರೆ ಅನ್ನುವಂಥ ಕಾರಣ ಇಟ್ಕೊಂಡು ಚುನಾವಣೆಗೆ ನಿಂತು ಗೆಲ್ಲುವಂಥ ಶೋಚನೀಯ ಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂದರೆ ವಂಶ ಪಾರಂಪರ್ಯ ರಾಜಕಾರಣದ ಅಂತ್ಯ ಅಂತ ನಿಮ್ಗೆ ಅನಿಸತ್ತಾ ಅನ್ನಿಸಲ್ವ? ನನಗೆ ದಯವಿಟ್ಟು ನೀವು ಹೇಳಿ. ಡೈನಾಸ್ಟಿಕ್ ಡೆಮೋಕ್ರಸಿ ಅಂತ ಇವ್ರೇನು ಕರೀತಾರಲ್ಲ, ಅದರ ಅಂತ್ಯದ ಕಾಲಘಟ್ಟ ಅಂತ ನಿಮ್ಗೆ ಅನಿಸತ್ತೋ ಇಲ್ಲೋ ನಮಗೆ ಹೇಳಿ. ಅಲ್ಲಿ ಬನ್ನಿ, ತೇಜಸ್ವಿ ಯಾದವ್ ವಿಚಾರಕ್ಕೆ ಬನ್ನಿ ಸ್ವಾಮಿ. ಒಬ್ಬೊಬ್ಬರಾಗಿ ಹೇಳಲಿಕ್ಕೆ ಭಾಳ ಸುದೀರ್ಘ ಆಗತ್ತೆ, ಬೇಡ, ಕೇವಲ ಒಂದೊಂದೇ ವಾಕ್ಯದಲ್ಲಿ ಹೇಳುವ ಪ್ರಯತ್ನ ಮಾಡ್ತೀನಿ. ಲಾಲು ಯಾದವ್ ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿದ್ದಾರೋ, ಯಾರ್ಯಾರಿಗೆ ಚಿಹ್ನೆ ಕೊಟ್ಟಿದ್ದಾರೋ ಅವ್ರನ್ನೆಲ್ಲರನ್ನೂ ತೇಜಸ್ವಿ ಯಾದವ್ ಕಸ್ಕೊಂಡಿದ್ದಾರೆ. ಮೊನ್ನೆ ಶನಿವಾರ ದಿವಸ ಇಡೀ ದಿವಸ ಅಭ್ಯರ್ಥಿಗಳು ಕಾದು ನಿರಾಶರಾಗಿ ಅಲ್ಲಿಂದ ಹೊರಗೆ ಹೋಗಿದ್ದಾರೆ. ತೇಜಸ್ವಿ ಯಾದವ್ಗೆ ಈ ಕಡೆ ಸಂಘಟನೆಯನ್ನು ನಿಭಾಯಿಸ್ಲಿಕ್ಕೆ ಆಗ್ತಾಯಿಲ್ಲ, ಆ ಕಡೆ ಮೈತ್ರಿಯನ್ನು ನಿಭಾಯಿಸ್ಲಿಕ್ಕೆ ಆಗ್ತಾಯಿಲ್ಲ, ಈ ಕಡೆ ಚುನಾವಣೆಯ ಪ್ಲ್ಯಾನಿಂಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸಂಪೂರ್ಣ ವಿಫಲನಾಗಿ ದಟ್ಟ ದರಿದ್ರ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಅವರ ಸ್ಥಿತಿಯನ್ನು ನೋಡಿ ಕಂಗಾಲಾಗಿರೋನು ಅಖಿಲೇಶ್ ಯಾದವ್. ಇನ್ನು ತಮಿಳುನಾಡಿಗೆ ಬನ್ನಿ. ತಮಿಳುನಾಡಿನಲ್ಲಿ ಕೆ ಸ್ಟಾಲಿನ್ ಈ ಮಟ್ಟಿಗೆ ಹಿಂದೂಗಳ ವಿರುದ್ಧ ಹೋರಾಟ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಆತನಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ, ಉದಯನಿಧಿ ಸ್ಟಾಲಿನ್ಗೆ ಇನ್ನೆಂದೂ ಭವಿಷ್ಯವಿಲ್ಲ, ಈಗಾಗಲೇ ನಮ್ಮ ಪೀರಿಯಡ್ ಮುಗಿದು ಹೋಗಿದೆ, ಇನ್ನೇನಿದ್ರು ದ್ರಾವಿಡ ಸಂಸ್ಕೃತಿ ಇಟ್ಕೊಂಡು ಏನಾದರೂ ಮಾಡಿ ಹೋರಾಟ ಮಾಡಬೇಕು, ಉತ್ತರ ಭಾರತೀಯರು ದಕ್ಷಿಣ ಭಾರತೀಯರು ಅನ್ನುವಂಥ ವಿಭಜನೆಯ ರಾಜಕಾರಣ ಮಾಡಬೇಕು ಅನ್ನುವಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಆ ಕಡೆ ಆದಿತ್ಯ ಠಾಕ್ರೆಯನ್ನು ಬೆಳೆಸಬೇಕು ಅಂತ ಹೊರಟಿರುವಂಥ ಉದ್ಧವ್ ಠಾಕ್ರೆಗೆ ಸ್ವತಃ ನಿಂತ ನೆಲ ಕುಸಿದು ಹೋಗಿದೆ. ಯಾರ್ಯಾರ ಬಗ್ಗೆ ಮಾತಾಡಲಿ ಸ್ವಾಮಿ? ಅಭಿಷೇಕ್ ಬ್ಯಾನರ್ಜಿ ತಗೊಳ್ಳಿ, ಇವತ್ತರೆಗೂ ಮಮತಾ ಬೇಗಮ್ಗೆ ಅಭಿಷೇಕ್ ಬ್ಯಾನರ್ಜಿನ ನಂಬಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಆ ಸ್ಥಿತಿಗೆ ಆಕೆ ಬಂದು ನಿಂತಿದ್ದಾರೆ. ಜಗನ್ ರೆಡ್ಡಿ ಅಡ್ರೆಸ್ಗೆ ಇಲ್ದಂಗೆ ಹೊರಟು ಹೋಗಿದ್ದಾರೆ. ಈ ಕಡೆ ಭಾರತೀಯ ಜನತಾ ಪಾರ್ಟಿಗೆ ಬನ್ನಿ ಸ್ವಾಮಿ. ಒಬ್ಬನೇ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ತಮ್ಮ ಕುಟುಂಬವನ್ನು ಸಾಕಿ ಸಲುಹಿ ಇಡೀ ಕುಟುಂಬದವ್ರನ್ನ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಮಾಡಿರುವಂಥ ಒಂದು ದಾಖಲೆಯನ್ನು ನನಗೆ ಕೊಡಿ. ಜನಸಂಘದ ಕಾಲದಿಂದ ಹೇಳ್ತಾ ಬನ್ನಿ ನೋಡೋಣ ನೀವು. ಶ್ಯಾಮಾಪ್ರಸಾದ್ ಮುಖರ್ಜಿ ಅವರಿಂದ ಹೇಳ್ತಾ ಬನ್ನಿ ನೀವು. ಅಲ್ಲಿಂದ ಇಲ್ಲಿಯವರೆಗೂ ಯಾರಾದರೂ ಒಬ್ಬನೇ ಒಬ್ಬ ವ್ಯಕ್ತಿ ತನ್ನ ಕುಟುಂಬವನ್ನು ಸಾಕಿದ್ದಾರೆ, ಸಲಹಿದ್ದಾರೆ, ಡೆಮೋಕ್ರಸಿ ಹೆಸರಿನಲ್ಲಿ ವಂಶ ಪಾರಂಪರ್ಯ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಯಾರನ್ನಾದರೂ ಹೇಳಿ. ಮಿತ್ರ ಪಕ್ಷದವರು ಮಾಡಿರ್ಬೋದು. ಈಗ ಚಂದ್ರಬಾಬು ನಾಯ್ಡು ತನ್ನ ಮಗನನ್ನು ನಾರಾ ಲೋಕೇಶ್ನನ್ನು ಮುಖ್ಯವಾಹಿನಿಗೆ ತರೋ ಪ್ರಯತ್ನ ಮಾಡಿರ್ಬೋದು. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ, ಜನಸಂಘ ಆ ಹಿನ್ನೆಲೆಯಲ್ಲಿ ಬಂದಂಥ ರಾಜನಾಥ್ ಸಿಂಗ್ ತನ್ನ ಮಗ ಒಬ್ಬ MLA ಆಗಿದ್ದಾರೆ, ಆತ ತನ್ನ ಸ್ವಂತ ಶಕ್ತಿಯಲ್ಲಿ ಮಾಡಿದ್ದಾರೆ, ವಿಕ್ರಮ್ ಸಿಂಗ್ ಅಂತ. ಅದರಲ್ಲಿ ಇವರು ಯಾವುದೇ ಕೊಡುಗೆಯನ್ನು ಸ್ವತಃ ಅವರು ತನ್ನ ಮಗನಿಗೆ ಟಿಕೆಟನ್ನು ನಿರಾಕರಿಸಿದಂಥ ವ್ಯಕ್ತಿ ರಾಜನಾಥ್ ಸಿಂಗ್. ಇನ್ನು ಅಮಿತ್ ಶಾ ಅವ್ರ ಮಗ ಯಾವುದೋ ಕ್ರಿಕೆಟ್ ಅಸೋಸಿಯೇಷನ್ಗೆ ಅಧ್ಯಕ್ಷ ಆಗಿದ್ದಾರೆ, ಆತನ ಬಲದ ಮೇಲೆ ಆಗಿರೋದು ರಾಜಕಾರಣ ಅಲ್ಲ ಅದು. ಅದು ಬಿಟ್ಟರೆ ರಾಷ್ಟ್ರೀಯ ರಾಜಕಾರಣದಲ್ಲಿ ಆ ರೀತಿ ರಾಜಕಾರಣದಲ್ಲಿ ಡೈನಾಸ್ಟಿಕ್ ಪಾಲಿಟಿಕ್ಸನ್ನು ಮಾಡಿದಂಥ ಯಾವುದಾದ್ರೂ ವ್ಯಕ್ತಿ ಹೇಳಿ. ಅಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅನ್ನುವಂಥ ಪಕ್ಷ ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧವಾಗಿ ಮಾಡ್ತಾ ಇರುವಂಥ ನಿರಂತರವಾದ ಅದರ ನಿಲುವು ಮತ್ತು ಅದರ ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಡೆಯಬೇಕು ದೇಶ ಅನ್ನುವಂಥ ಅದರ ಅಚಲವಾದಂಥ ನಂಬಿಕೆ ಇವತ್ತಿಗೂ ಗೆಲುವನ್ನು ಸಾಧಿಸಿದೆ ಇಲ್ವ ಹೇಳಿ. ಕೆಲವು ವರ್ಷಗಳಲ್ಲಿ ಈ ವಿಡಿಯೋ ನಿಮಗೆ ನಿಜ ಅಂತ ಅನಿಸುವಂಥ ಕಾಲಘಟ್ಟದ ಅಂತಿಮ ಹಂತದಲ್ಲಿ ನಾವಿದ್ದೀವಿ. ಈ ರಾಹುಲ್ ಗಾಂಧಿ, ಈ ಪ್ರಿಯಾಂಕಾ ವಾಡ್ರಾ, ಈ ಸೋನಿಯಾ ಗಾಂಧಿ ಈ ರಾಜಕಾರಣದ ಹೊಡೆತದಲ್ಲಿ ನಶಿಸಿ ಹೋಗುವ ಕಾಲ ಇದು. ಅಂಥ ದಿವಸ ಬರಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ತಾಯಿ ಮಹಾಲಕ್ಷ್ಮಿ ನಿಮ್ಮೆಲ್ಲರನ್ನೂ ಸಮೃದ್ಧವಾಗಿರಲಿ, ಸಂಪತ್ತು ಭೋರ್ಗರಿತ ನಿಮ್ಮ ಮನೆಗೆ ಬರಲಿ, ನೀವೆಲ್ಲ ಪ್ರೀತಿಯಿಂದ ಬದುಕುವಂಥ ಕಾಲಘಟ್ಟದಲ್ಲಿ ನಾವು ಇರುವ ಹಾಗಾಗಲಿ ಅಂತ ಆಶಿಸಿ ನಾನು ಈ ಸಂಚಿಕೆಯನ್ನು ಮುಗಿಸ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.